ಎಲ್ರಿಗೂ ನಮಸ್ಕಾರ. ಆಚಾರ್ ಮನೆ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳವಾಗಿ ಮಾಡಿಕೊಳ್ಳುವಂತಹ 3 ರೀತಿಯ ಲೆಮನ್ ಜ್ಯೂಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಪ್ಲೇನ್ ಲೆಮನ್ ಜ್ಯೂಸ್, ಎರಡನೇದು ಪುದೀನ ಫ್ಲೇವರ್ ಲೆಮನ್ ಜ್ಯೂಸ್, ಅದೇ ರೀತಿ ಸಬ್ಜಾ ಸೀಡ್ಸ್ ಲೆಮನ್ ಜ್ಯೂಸನ್ನು ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ನಿಂಬೆಹಣ್ಣಿನ ರಸನ ತೆಗೆದಿಟ್ಟು ಇಟ್ಕೊಂಡಿದ್ದೇನೆ. 4 ನಿಂಬೆಹಣ್ಣನ್ನು ಈ ರೀತಿ ರಸ ತೆಗೆದು ಇಟ್ಕೊಂಡಿದ್ದೇನೆ. ಇವಾಗ ಮೊದಲನೇದಾಗಿ ಪ್ಲೇನ್ ಲೆಮನ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 2 ಸ್ಪೂನ್ ಆಗುವಷ್ಟು ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೇನೆ. ಸಿಹಿಗೆ ಅನುಸಾರವಾಗಿ ಸಕ್ಕರೆನ ಸೇರಿಸ್ಕೊಳ್ಳಿ. ನಾನೊಂದು 2 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು 2 ಕ್ಯೂಬ್ ಆಗುವಷ್ಟು ಐಸ್ ಕ್ಯೂಬನ್ನು ಸೇರಿಸ್ಕೊಂಡು ಎಲ್ಲಿ ರುಬ್ಕೊಂಡ್ಬಿಟ್ಟು ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಜ್ಯೂಸ್ ಮಾಡ್ತಾಯಿದ್ದೇನೆ. ಹಾಗಾಗಿ 1 ಗ್ಲಾಸ್ ಕೋಲ್ಡ್ ವಾಟ್ರನ್ನು ಸೇರಿಸ್ಕೊಂಡು ನಾವೀಗ ಮಿಕ್ಸಿಯಲ್ಲಿ ರುಬ್ಬಿರೋದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪ್ಲೇನ್ ಲೆಮನ್ ಜ್ಯೂಸ್ ರೆಡಿ ಆಯಿತು. ಇವಾಗ ಪುದೀನ ಫ್ಲೇವರ್ ಲೆಮನ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ 2 ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ತುರಿದಿರುವಂಥ ಒಂದು ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಂಡ್ಬಿಟ್ಟು ಸಕ್ಕರೆನ ಒಂದು 2 ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು 3 ಐಸ್ ಕ್ಯೂಬನ್ನು ಸೇರಿಸ್ಕೊಂಡು ಕೋಲ್ಡ್ ವಾಟ್ರನ್ನ ಒಂದು ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು. ನೋಡಿ, ನಾನಿಲ್ಲಿ ರುಬ್ಬಿ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಇದನ್ನು ಸೋಸ್ಕೊಂಡು ಕೂಡ ಕುಡಿಬೋದು, ಹಾಗೇನೂ ಕುಡಿಬೋದು. ನಾನಿಲ್ಲಿ ಇದಕ್ಕೆ ಎಷ್ಟು ಪ್ರಮಾಣದ ಜ್ಯೂಸ್ ಬೇಕೋ ಅಷ್ಟು ಕೋಲ್ಡ್ ವಾಟ್ರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಸೋಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೋಲ್ಡ್ ವಾಟ್ರನ್ನು ಸೇರಿಸ್ಕೊಳ್ಳಿ, ಕುಡಿಯೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಇವಾಗ ನೋಡಿ, ಸೋಸ್ಕೊಂಡಿದ್ದಾಗಿದೆ. ಪುದೀನ ಫ್ಲೇವರ್ ಲೆಮನ್ ಜ್ಯೂಸ್ ಕೂಡ ರೆಡಿ ಆಯಿತು. ಮೂರನೇದಾಗಿ ಸಬ್ಜಾ ಸೀಡ್ಸ್ ಲೆಮನ್ ಜ್ಯೂಸ್ ಮಾಡ್ಕೊಳ್ಳೋದಕ್ಕೆ ಉಳಿದಿರುವಂಥ ಲೆಮನ್ ಜ್ಯೂಸನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಸಬ್ಜಾ ಸೀಡ್ಸನ್ನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು 3 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೇನೆ, ಒಂದು 2 ಸ್ಪೂನ್ ಆಗುವಷ್ಟು. ಅದೇ ರೀತಿ ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಒಂದು ಸ್ವಲ್ಪ ಕೋಲ್ಡ್ ವಾಟ್ರನ್ನ ಸೇರಿಸ್ಕೊಂಡು ಜಸ್ಟ್ ರನ್ ಮಾಡಿದ್ರೆ ಸಾಕು ಮಿಕ್ಸಿನ. ತುಂಬ ಮಿಕ್ಸಿ ಜಾರಲ್ಲಿ ತುಂಬ ಹೊತ್ತು ರನ್ ಮಾಡಿದ್ರೆ ಲೋಳೆ ಆಗಿ ಹೋಗ್ತದೆ ಈ ಸಬ್ಜಾ ಸೀಡ್ಸ್ ಎಲ್ಲ. ಹಾಗಾಗಿ ಜಸ್ಟ್ ರನ್ ಮಾಡಿದ್ರೆ ಸಾಕು. ಇದಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕು ಅಂತ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಬ್ಜಾ ಸೀಡ್ಸ್ ಲೆಮನ್ ಜ್ಯೂಸ್ ಕೂಡ ರೆಡಿ ಆಯಿತು. ಇವಾಗ ಗ್ಲಾಸಿಗೆ ಐಸ್ ಕ್ಯೂಬ್ಸನ್ನು ಸೇರಿಸ್ಕೊಂಡು ಮೊದಲನೇದಾಗಿ ಪ್ಲೇನ್ ಲೆಮನ್ ಜ್ಯೂಸನ್ನು ಗ್ಲಾಸಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಪುದೀನ ಫ್ಲೇವರ್ ಲೆಮನ್ ಜ್ಯೂಸ್ ಕೂಡ ರೆಡಿ ಆಯಿತು. ಮೂರನೇದಾಗಿ ಸಬ್ಜಾ ಸೀಡ್ಸ್ ಲೆಮನ್ ಜ್ಯೂಸನ್ನು ಕೂಡ ಗ್ಲಾಸಿಗೆ ಸೇರಿಸ್ಕೊಳ್ತಾ ಇದ್ದೇನೆ. 3 ಕೂಡ ಡಿಫ್ರೆಂಟ್ ಆದ ಟೇಸ್ಟನ್ನು ಕೊಡ್ತದೆ, ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಜ್ಯೂಸ್ ರೆಸಿಪಿನ ಟ್ರೈ ಮಾಡಿ. ಮೊದಲನೇ ಸಲ ಏನಾದರೂ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.